ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋಂತ ನೋಡೋಣ. ಅದರಲ್ಲೂ ಕೂಡ ಇದು ಪ್ರಿನ್ಸ್ ಕಟ್ ಬ್ಲೌಸು. ನಾನು ನೋಡಿ ನಿಮಗೆ ಇದು ಕಟಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನು ಕೂಡ ನೀವು ನೋಡ್ಬೋದು. ಸ್ನೇಹಿತರೆ ನೋಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ, ಮೊದಲಿಗೆ ಒಂದು ಲೈನಿಂಗನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ನಾವು, ಅದನ್ನ ಮೇನ್ ಫ್ಯಾಬ್ರಿಕ್ಗೆ ಇಟ್ಟು ಅದನ್ನ ಸೇಮ್ ಅದನ್ನು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ನೋಡಿ, ಈ ರೀತಿ ನಾವು ಫ್ರಂಟ್ ಪಾರ್ಟು ಎರಡು ಪೀಸ್ ಬರುತ್ತೆ. ಇದು ಈ ರೀತಿ ನಾವು ಲೈನಿಂಗ್ ಮೇಲೆ ಇಟ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಹಾಗೆ ಲೈನಿಂಗ್ ಈ ರೀತಿ ಎರಡಕ್ಕೂ ಮಾರ್ಕ್ ಹಾಕ್ಕೊಂಬಿಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಿಮಗೆ ಉಲ್ಟಾ ಸೀದಾ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಾವು ಇವಾಗ ಇದನ್ನು ಲೈನಿಂಗನ್ನು ಸೇರಿಸೋಣ. ಸ್ನೇಹಿತರೆ ನೋಡಿ, ದಯವಿಟ್ಟು ಹೊಸದಾಗಿ ಯಾರು ನೋಡ್ತಾ ಇದ್ದವರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆ ನೋಡಿ, ಇದು ಕಟಿಂಗ್ ವಿಡಿಯೋ ಕೂಡ ಇದೆ. ಸೇಮ್ ನೋಡಿ ಸ್ನೇಹಿತರೆ, ಇದನ್ನು ಕೂಡ ಅದೇ ರೀತಿ ಸ್ನೇಹಿತರೆ ನೋಡಿ, ಇವು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ರೀತಿ ನಮಗೆ ರೆಡಿ ಆಯಿತು. ಇವಾಗ ಇದನ್ನು ಸೇರಿಸೋಣ. ನೋಡಿ, ಈ ರೀತಿ ಹಾಗೆ ಇದಕ್ಕೆ 2 ಸ್ಟಿಚ್ಚು ಬಿಟ್ಕೋಬೇಕು. ಬಿಟ್ಟ ನಂತರ ಓವರ್ಲ್ಯಾಪ್ ಮಾಡಬೇಕು ಸ್ನೇಹಿತರೆ. ಇದಕ್ಕೆ ಓವರ್ಲ್ಯಾಕ್ ಇಲ್ಲ ಅಂದರೆ ಇನ್ನೂ ಒಂದು ಸ್ಟಿಚ್ ಬಿಟ್ಕೋಬೋದು ಮೇಲೆ ತುದಿಗೆ. ನೋಡಿ, ನಾನು ಓವರ್ಲ್ಯಾಕ್ ಇದೆ, ಓವರ್ಲ್ಯಾಕ್ ಮಾಡ್ತೀನಿ. ನೋಡಿ, ಓವರ್ಲ್ಯಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಯ್ತು. ಇವಾಗ ಫ್ರಂಟ್ ಪಾರ್ಟು ತುಂಬ ಈಜಿ ಸ್ನೇಹಿತರೆ. ಇದು 4 ಡಾಟ್ ಬ್ಲೌಸ್ಗಂತೂ ಇದು ಸ್ಟಿಚಿಂಗಲ್ಲಿ ತುಂಬ ಈಸಿ ಮೆಥಡ್. ಇದು 4 ಡಾಟ್ ಬ್ಲೌಸು ಸ್ವಲ್ಪ ಹೊಸಬ್ರಿಗೆ ತುಂಬ ತೊಂದರೆ ಆಗುತ್ತೆ, ಬಟ್ ಇದು ಕಟ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಏನಲ್ಲ. ಇದು ಸ್ವಲ್ಪ ಇದು ರೂಢಿ ಇರಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಇವಾಗ ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ. ಅದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡೋಣ. ನೋಡಿ, ಕೆಳಗಡೆಗೆ ಮೊದಲಿಗೆ ಅರ್ಧ ಇಂಚು ನಾವು ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಅದನ್ನು ಸ್ಟಿಚಿಂಗ್ ಬಿಟ್ಕೋಣ. ಹಾಗೆ ಅದನ್ನು ಉಲ್ಟಾ ಮಾಡಿ ಒಂದು ಸ್ಟಿಚ್ಚನ್ನು ಬಿಡಬೇಕು ಮೇಲ್ಗಡೆಗೆ. ಹಾಗೆ ಇವಾಗ ಟರ್ನ್ ಮಾಡಿ ನೋಡಿ, ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟನ್ನು ಇಟ್ಟು ನೋಡಿ, ಸೈಡಿಗೆ ಹೆಚ್ಚು ಕಮ್ಮಿ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ, ಈ ರೀತಿ ಬಗಲಿಂದ ಕೆಳಗಡೆ ನೋಡ್ಕೊಳ್ಳಿ, ಎಷ್ಟು ಉದ್ದ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ನೋಡಿ, 1/2 ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ದೀವಿ, 1/2 ಇಂಚಿನಷ್ಟು ಮಾತ್ರ ಉಳಿದಿದೆ. ಇವಾಗ ಅದಕ್ಕೆ ಪಟ್ಟಿ ಮಾಡೋಣ ಕೆಳಗಡೆಗೆ. ನೋಡಿ, ಫ್ರಂಟ್ ಪಾರ್ಟಿಗೆ ಕೆಳಗಡೆಗೆ ಪಟ್ಟಿ ಮಾಡೋಣ. ನೋಡಿ, ಅದಕ್ಕೆ ಲೈನಿಂಗನ್ನು ತೊಗೊತಾ ಇದ್ದೀನಿ. ಸುಮಾರು 1.5 ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು ಪೀಸನ್ನು ನಾನು ಹೆಮ್ಮಿಂಗ್ ಪಟ್ಟಿಗೆ ತೊಗೊಳ್ತೀನಿ. ಇದರಲ್ಲಿ ಕಾಟನ್ ಬಟ್ಟೆನ ನೋಡಿ ಕೆಳಗಡೆ ಈ ರೀತಿ ಇಟ್ಟು ನಾವು ಎಕ್ಸ್ಟ್ರಾ ಏನು ಸೈಡ್ ಮಾರ್ಜಿನಿಗೆ ನೋಡ್ಕೊಂಡಿದ್ದೀವಿ ಅಷ್ಟನ್ನೇ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನಮಗೆ ಲೆಂತ್ ಕೂಡ ಕರೆಕ್ಟಾಗಿ ಬರುತ್ತೆ ಅವಾಗ. ಹಾಗೆ ನೋಡಿ, ಎರಡಕ್ಕೂ ಈ ರೀತಿ ಹಚ್ಕೊಂಡು ಅದನ್ನು ಉಲ್ಟಾ ಮಾಡಿ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ, ಕೆಳಗಡೆ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊತೀನಿ. ಚೆಕ್ ಮಾಡ್ಕೊಂಡು ನೋಡಿ, ಅದನ್ನು ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇವಾಗ ಹುಕ್ ಪಟ್ಟಿಯನ್ನು ರೆಡಿ ಮಾಡೋಣ. ನೋಡಿ, ಇದು ಕಾಟನ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಹುಕ್ಸಿಸ್ತೀವಲ್ಲ ಆ ಪಟ್ಟಿಗೋಸ್ಕರ ಇದು.
ಹಾಗೆ ಇದನ್ನು ಒಳಗಡೆಯಿಂದ ಹಚ್ಚಬೇಕು. ಇದು ಉಕ್ಸ್ ಮನಿ ಮಾಡ್ತೀವಲ್ಲ ಅದಕ್ಕೆ ನಾನು ಅಂಚು ಪೀಸ್ ಇರೋ ಬಟ್ಟೆ ತೊಗೊಂಡಿದ್ದೀನಿ. ನಾನು ಇದರಲ್ಲೇ ಉಕ್ಸ್ ಮನಿ ಮಾಡಿದ್ರೆ ಅಂಚು ಪೀಸ್ ತೊಗೊಂಡಿದ್ದೀನಿ ನೋಡಿ. ಅದನ್ನ ಅಟ್ಯಾಚ್ ಮಾಡಿಕೊಂಡು ಹಾಗೆ ಈ ಇನ್ನೊಂದು ಪಟ್ಟಿಗೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಟ್ಕೋಬೇಕು ನೋಡಿ. ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಸೆಂಟ್ರಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಇದಕ್ಕೆ ಉಕ್ಸ್ ಮನಿ ಮಾಡಬೇಕಲ್ಲ, ನಾವು ಪೈಪಿಂಗ್ ಮಾಡ್ತೀವಿ ನೋಡಿ. ಆನಂತರ ಅದನ್ನ ಉಕ್ಸ್ ಮನಿ ಮಾಡ್ಕೊತ ಬರಬೇಕು ನೋಡಿ. ಇವಾಗ ಪಟ್ಟಿ ಅನ್ನೋದು ರೆಡಿ ಆಯಿತು. ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಟ್ಟರೆ ಪಟ್ಟಿ ರೆಡಿ ಆಗುತ್ತೆ. ನೋಡಿ ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಪಟ್ಟಿ ಕಾಜಾ ಪಟ್ಟಿ ಕರೆಕ್ಟಾಗಿ ಬಂದಿದೆ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಬಂದಿದೆ, ಎಕ್ಸ್ಟ್ರಾ ಏನು ಉಳಿದಿಲ್ಲ ನೋಡಿ. ಈ ರೀತಿ ನಮಗೆ ಫ್ರಂಟ್ ಪಾರ್ಟನ್ನು ರೆಡಿ ಮಾಡಿದ್ದೀವಿ. ಇವಾಗ ಇದನ್ನು ಶೋಲ್ಡ್ರನ್ನ ಅಟ್ಯಾಚ್ ಮಾಡೋಣ ನೋಡಿ. ಶೋಲ್ಡರ್ ಅಟ್ಯಾಚ್ ಮಾಡೋದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಇದು ಕಟಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ ಇದೆ, ದಯವಿಟ್ಟು ನೋಡಿ. ಹಾಗೆ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಎರಡೂ ನೋಡಿದರೆ ಇದರದ್ದೇ ಕಟಿಂಗ್ ವಿಡಿಯೋ ಅದು ನೋಡಿ. ಇವಾಗ ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ. ಸ್ಲೀವ್ ಕೂಡ ಅಷ್ಟೇ, ಮೊದಲಿಗೆ ಮೇನ್ ಫ್ಯಾಬ್ರಿಕ್ಕಿಗೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗಲ್ಲಿ ನಾವು ಸ್ಲೀವನ್ನು ಕಟ್ ಮಾಡಿರ್ತೀವಿ, ಅದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ. 1/2 ಇಂಚು ನಾವು ಮಾರ್ಜಿನನ್ನು ಬಿಟ್ಟಿರ್ತೀವಿ, ಅದನ್ನು ಒಂದು ಸ್ಟಿಚ್ ಬಿಟ್ಕೊಳ್ಳೋಣ 1/2 ಇಂಚಿಗೆ. ಹಾಗೆ ಉಲ್ಟಾ ಮಾಡಿ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಬಿಟ್ಕೋಬೇಕು ಇದಕ್ಕೆ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ಮೇಲ್ಗಡೆಯಿಂದ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದರ ಅಳತೆವಷ್ಟಕ್ಕೂ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ನಮಗೆ ಎರಡು ಸ್ಲೀವ್ ಕೂಡ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಇದಕ್ಕೆ ಪೈಪಿಂಗ್ ಮಾಡೋಣ. ಪೈಪಿಂಗ್ ಅದು ಫೋಲ್ಡಿಂಗ್ ಮಾಡೋಣ ಸ್ನೇಹಿತರೆ. ನಾನು ಇದಕ್ಕೆ ಪೈಪಿಂಗ್ ಮಾಡ್ತಾ ಇಲ್ಲ, ಹಾಗೆ ಫೋಲ್ಡಿಂಗ್ ಮಾಡಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಬೋದು, ಇದಕ್ಕೆ ಹೆಮ್ಮಿಂಗ್ ಕೂಡ ಮಾಡ್ಬೋದು ನೀವು ಈ ರೀತಿ ಮಾಡಿ ಪಟ್ಟಿ ಮಾಡಿ ನೋಡಿ. ಈ ಥರ ಕ್ರಾಸ್ ಬಟ್ಟೆ ತೊಗೊಂಡಿದ್ದೀನಿ ನಾನು ನೋಡಿ. ಈ ರೀತಿ ಜಿಗ್ಜಾಗ್ ಟೈಪೆಲ್ಲ ಸೇರಿಸ್ಕೊಂಡು ಎಕ್ಸ್ಟ್ರಾ ಅದೆಲ್ಲ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ನೋಡಿ, ಒಂದು ಸರಿ ಫೋಲ್ಡ್ ಮಾಡಿ ಅದನ್ನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಈ ರೀತಿ ನಾನು ಇದಕ್ಕೆ ಪೈಪಿಂಗ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಫೋಲ್ಡಿಂಗು ಅಥವಾ ನೀವು ಹೆಮ್ಮಿಂಗ್ ಕೂಡ ಮಾಡ್ಬೋದು. ಈ ರೀತಿ ಪಟ್ಟಿ ಮಾಡಿ ನೀವು ಹೆಮ್ಮಿಂಗ್ ಕೂಡ ಮಾಡ್ಬೋದು ನೋಡಿ. ಈ ರೀತಿ ನಾನು ಅದನ್ನು ಅಟ್ಯಾಚ್ ಮಾಡಿಕೊಂಡು ಇವಾಗ ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಸ್ಟಿಚ್ ಬಿಟ್ಟರೆ ಕಂಪ್ಲೀಟ್ ಆಗುತ್ತೆ ನೋಡಿ. ಒಂದೇ ಹೇಳ್ತೀನಿ, ಸ್ಟಿಚ್ ಆದರೂ ಬಿಟ್ಕೋಬೋದು, ಇಲ್ಲ ಅಂದರೆ ಕಚ್ಚಾ ಸ್ಟಿಚ್ಚು ಬಿಟ್ಕೊಂಡು ನೀವು ಅದಕ್ಕೆ ಹೆಮ್ಮಿಂಗ್ ಮಾಡಿ ನಂತರ ಆ ಸ್ಟಿಚ್ಚನ್ನು ಬಿಚ್ಬೋದು. ಹೆಂಗೆ ಮಾಡಿದರೂ ನಡೆಯುತ್ತೆ, ಅಥವಾ ಪೈಪಿಂಗ್ ಬೇಕಾದರೂ ಮಾಡ್ಕೋಬೋದು. ನಾನು ಇದಕ್ಕೆ ಸಾದಾ ಏನು ಮಾಡ್ತಾಯಿಲ್ಲ, ಸಿಂಪಲಾಗಿ ಇಡ್ತಾಯಿದ್ದೀನಿ ನೆಕ್ಕನ್ನು ನೋಡಿ. ಇದಕ್ಕೆ ಉಕ್ಸ್ ಮನಿ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ರೆಡಿ ಆಯಿತು ನಮಗೆ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸೇರಿಸ್ತೀವಿ. ಇವಾಗ ಸ್ಲೀವನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನೋಡಿ. ಸ್ಲೀವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಾವು. ಮೊದಲಿಗೆ ಒಂದು ಸಾರಿ ಸ್ಲೀವನ್ನು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂಥೇಳಿ ನೋಡಿ. ಇವಾಗ ಸ್ಲೀವನ್ನು ಚೆಕ್ ಮಾಡ್ಕೊಳ್ಳೋಣ ಒಂದು ಸಾರಿ ನೋಡಿ. ಈ ರೀತಿ ಸರಿಯಾಗಿ ಬರುತ್ತಲ್ಲ ಅಂತ ಚೆಕ್ ಮಾಡ್ಕೊಂಬಿಡಿ ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಇದನ್ನು ಅಟ್ಯಾಚ್ ಮಾಡೋಣ. ಹಾಗೆ ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಟ್ಕೊಳ್ಳೋಣ. ಈ ಸೈಡ್ ಅಷ್ಟೇ ನೋಡಿ. ಇವಾಗ ಫ್ರಂಟ್ ಸೈಡಿಂದ ಫ್ರಂಟ್ ಶೇಪ್ ಇರೋ ಸ್ಲೀವನ್ನು ಸೇರಿಸೋಣ. ಹಾಗೆ ಇದಕ್ಕೂ ಕೂಡ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. 2 ಸ್ಟಿಚ್ ಬಿಡಬೇಕು ಪ್ರತಿಯೊಂದಕ್ಕೂ ಕೂಡ.
ಸ್ನೇಹಿತರೆ ನೋಡಿ ಇವಾಗ ಸೈಡ್ ಜಾಯಿಂಟನ್ನು ಅಟ್ಯಾಚ್ ಮಾಡೋಣ. ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ಲೀವ್ ಲೂಸ್ಗೆ, ಆ ಲೂಸ್ಗೆ ನಾವು ಸ್ಟಿಚ್ ಬಿಟ್ಕೊಳ್ಳೋಣ. ಹಾಗೆ ಇದಕ್ಕೆ 2 ಸ್ಟಿಚ್ಚು ಅಥವಾ 3 ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ. ನಿಮಗಿಲ್ಲ ಅಂದರೆ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸ್ ಪ್ರಕಾರ ನೀವು ಅದನ್ನು ಸ್ಟಿಚ್ ಮಾಡಿ. ನಾನು ಇದನ್ನು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದು, ಹಾಗಾಗಿ ನೋಡಿ ಅದ್ರ ಪ್ರಕಾರ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇದಕ್ಕೂ ಕೂಡ ಅಷ್ಟೇ 2 ಸ್ಟಿಚ್ ಬಿಡ್ತಾ ಇದ್ದೀನಿ, ನೀವು 3 ಸ್ಟಿಚ್ ಬಿಡಿ. ನಾವು ಇನ್ನೂ ಅವ್ರನ್ನ ಲೂಸ್ ನೋಡಿ ಇನ್ನೊಂದು ಸ್ಟಿಚ್ ಬಿಡೋಣ ಅಂತ ನಾನು ಬಿಟ್ಕೊಂಡಿದ್ದೀನಿ. ಅವ್ರಿಗೇನಾದ್ರು ಸ್ವಲ್ಪ ಲೂಸ್ ಆಯಿತು ಅಂದರೆ ಇನ್ನೊಂದು ಸ್ಟಿಚ್ ಒಳಗಡೆ ಬಿಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು 2 ಸ್ಟಿಚ್ ಬಿಡ್ತಾ ಇದ್ದೀನಿ. ನೀವು 3 ಸ್ಟಿಚ್ಚನ್ನು ಬಿಡಿ ಕರೆಕ್ಟಾಗಿದ್ದರೆ. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಹಿಡಿತಾ ಇದ್ದೀನಿ ಇವಾಗ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನೋಡಿ. ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಲಾಸ್ಟಿಗೆ ಕೊನೆಗೆ ಈ ರೀತಿ ಫಿನಿಶಿಂಗ್ ಬಂದಿದೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ ಇದ್ದು ಕಟಿಂಗ್ ವಿಡಿಯೋ ಕೂಡ ಹಾಕ್ತೀನಿ, ದಯವಿಟ್ಟು ನೋಡಿ.